ಹೋಗು ನಾವ್ ಒಂದ್ ದಿವಸ ಅದು ನೀಟಾಗಿ ಕಾಣಿಸು, ತಲೆ ಬಚ್ಕೋ. ಚಟ್ಪುಟ್ಕೆ ಎಲ್ಲ ಇರುತ್ತಲ್ವಾ, ಪುಟ್ಕೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಗಿಲ್ಲಿ ಅವರು ಖಡಕ್ ಮದುವೆ ಗಂಟರ ರೆಡಿ ಆಗಿದ್ದಾರೆ. ಅದೇ ರೀತಿ ಮನೆಗೆ ಇಬ್ಬರು ಹೊಸ ಸ್ಪರ್ಧಿಗಳು ಬಂದಿದ್ದಾರೆ. ಅದರಲ್ಲಿ ಚಿಕ್ಕ ಒಬ್ಬ ಸ್ಪರ್ಧೆಗೆ ನಮ್ಮ ಒಂದು ಗಿಲ್ಲಿಗೆ ಇಬ್ಬರಿಗೂ ಕ್ವಿಜ್ ಕಾಂಪಿಟೇಷನ್ ನಡೀತಿದೆ. ಸೊ ವಿಚಾರ ಏನೋ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ಮಕರ ಸಂಕ್ರಾಂತಿ ಅಲ್ವಾ, ಬೆಳಗ್ಗೆ ನಿವಾರಣೆ ಡಿವೈನ್ ಪೂಜಾ ಆಯಿಲ್ ಅವರು ಪೂಜೆಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಐಟಮ್ ಕಳಿಸಿರ್ತಾರೆ. ಸೊ ಪೂಜೆ ಮಾಡೋದಕ್ಕೆ, ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದಕ್ಕೆ ಮನೇಲಿರುವಂತಹ ಪ್ರತಿಯೊಬ್ಬರು ಚೆನ್ನಾಗಿ ರೆಡಿ ಆಗಿರ್ತಾರೆ, ರಘು ಅವ್ರನ್ನ ಬಿಟ್ಟು. ಎಸ್ಪೆಷಲಿ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರೆ. ಇವ್ರನ್ನ ಹತ್ರ ಇದು ರೆಡಿ ಮಾಡಿಸಿರೋದು ರಘು ಅಣ್ಣ ಅವರು. ಪಂಚೆ ಉಡಿಸಿ ಶರ್ಟ್ನ ರೆಡಿ ಮಾಡಿಸಿ, ನೋಡು ಇವಾಗ ಹೆಂಗಿದ್ಯಾ, ಒಳ್ಳೆ ಹೀರೋ ತರ ಇದೆಯಾ, ಯಾವಾಗಲೂ ಈ ರೀತಿ ಇರೋದು ಬಿಟ್ಬಿಟ್ಟು ಹೆಂಗೋ ಇರ್ತೀಯ, ಹೋಗು ತಲೆ ಬಚ್ಕೊ ಹೋಗು ಅಂತಾರೆ. ಆಗ ನಮ್ಮ ಗಿಲ್ಲಿಯವರು ಹೌದಣ್ಣ ತಲೆ ಬಾಚಲೇಬೇಕು, ನನಗೆ ಈ ಮನೇಲಿ ಇವಾಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದು ತಲೆ ಬಾಚೋದು ಅಂತ ಹೇಳ್ತಾರೆ. ಈ ಕಡೆ ಚಾಮುಂಡಿ ದೇವಿಗೆ ಪೂಜೆ ಮಾಡೋದಕ್ಕೆ ಅಶ್ವಿನಿ ಅವರು ಮತ್ತೆ ಧನುಷ್ ಅವರು ರೆಡಿ ಮಾಡ್ಕೊತಾ ಇರ್ತಾರೆ. ರಘು ಅವರು ಅವ್ರನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ದಾರೆ, ಗ್ರ್ಯಾಂಡ್ ಆಗಿ. ನಾನು ಒಬ್ಬನೇ ಈ ತರ ಇದ್ದೀನಿ ಅಂತ ಹೇಳ್ಕೊಂಡು ಮೆಟ್ಲು ಹೇಳ್ಕೊಂಡು ಕೆಳಗಡೆ ಬರ್ತಾರೆ. ಮತ್ತೆ ಪೂಜೆ ಮಾಡೋದಕ್ಕೆ ಎಲ್ಲರೂ ಒಂದ್ ಹತ್ರ ಸೇರ್ತಾರೆ. ಆಗ ಗಿಲ್ಲಿಯವರು ರಘು ನೋಡ್ಬಿಟ್ಟು ಯಾಕಣ ಹಿಂಗಿದ್ಯಾ, ನಾನು ಪಂಚ ಕೊಡ್ತೀನಿ ಉಟ್ಕೋ ಅಂತ ಹೇಳ್ತಾರೆ. ಅಲ್ಲಣ್ಣ ಇದೇ ಕೊಡ್ತೀನಿ, ನನಗೆ ನನ್ನ ಹೆಗ್ಲ ಮೇಲೆ ಇರುವಂತಹ ಚಿಕ್ಕದೇ ಸಾಕು, ನೀನು ಇದನ್ನ ಉಟ್ಕೋ ಅಂತ ಹೇಳ್ತಾರೆ. ಮತ್ತೆ ರಘು ಅವರು ಇಲ್ಲ ತುಂಬಾ ಟೈಮ್ ಆಗುತ್ತೆ, ಇವಾಗ ಪೂಜೆ ಮಾಡೋಣ ಬನ್ನಿ ಅಂತ ಬರ್ತಾರೆ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು, ಅವಾಗೊಂದು ಸಾಂಗ್ ಪ್ಲೇ ಆಗುತ್ತೆ. ಮುಖ್ಯ ದ್ವಾರದಿಂದ ಇಬ್ಬರು ಗೆಸ್ಟ್ಗಳು ಒಳಗಡೆ ಬರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ರಾಣಿ ಸೀರಿಯಲ್ಗೆ ಸಂಬಂಧಪಟ್ಟಿರುವಂತಹ ಅಮ್ಮ ಕ್ಯಾರೆಕ್ಟರ್ ಮಾಡ್ತಿರುವಂತಹ ಕಾವೇರಿ ಅವರು, ಮಗಳ ಕ್ಯಾರೆಕ್ಟರ್ ಮಾಡ್ತಿರುವಂತಹ ರಾಣಿ ಅವರು. ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿನೂ ಗಾರ್ಡನ್ ಏರಿಯಾಗೆ ಹೋಗ್ಬಿಟ್ಟು ಅವ್ರಿಬ್ಬರನ್ನು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಅವ್ರ ಜೊತೆ ಪೂಜೆ ಮಾಡೋದಕ್ಕೆ ಚಾಮುಂಡಿ ದೇವಿ ಅಂತ ಕರ್ಕೊಂಡ್ಬರ್ತಾರೆ. ಆಗ ಎಲ್ಲರೂ ಸೇರಿ ಪೂಜೆ ಮಾಡಿ ನಿವಾರಣೆ ಡಿವೈನ್ ಪೂಜಾ ಆಯಿಲ್ ಅವರು ಕಳಿಸಿರುವಂತಹ ಸ್ವೀಟ್ಸ್ ನ ಪ್ರತಿಯೊಬ್ಬರು ಹಂಚ್ಕೊಂತಾರೆ, ತಿಂತಾರೆ. ಪೂಜೆ ಮುಗ್ದಾದ್ಮೇಲೆ ಗೆಸ್ಟ್ ಆಗಿ ಬಂದಿರುವಂತಹ ಕಾವೇರಿ ಅವರು ಗಿಲ್ಲಿಯವ್ರನ್ನ ನೋಡ್ಬಿಟ್ಟು, ಏನ್ ಗಿಲ್ಲಿಯವ್ರೆ ಸಖತ್ತಾಗಿ ಗಂಡ ತರ ಮದುವೆ ಗಂಡ ತರ ರೆಡಿ ಆಗಿಬಿಟ್ಟಿದ್ದೀರಾ, ಸೊ ಕಾವ್ಯ ಅವರು ಅದೇ ರೀತಿ ರೆಡಿ ಆಗಿದ್ದಾರೆ ಅಂತ ಅವ್ರನ್ನ ಒಂಚೂರು ಖಾಲಿ ಆಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಗಿಲ್ಲಿ ಅವರು ಯಾವುದೇ ರೀತಿ ಡಚಕ್ ಏನೋ ಕೊಡ್ತೀರಾ, ಸೊ ಗ್ಯಾಪ್ ಅಲ್ಲಿ ನಮ್ಮ ರಕ್ಷಿತ್ ಅವರು ಎಂಟ್ರಿ ಆಗಿಬಿಟ್ಟು ಬನ್ನಿ ನಿಮ್ಗೆ ಮನೆ ತೋರಿಸ್ತೀನಿ ಅಂತ ಮನೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಬಂದಿರುವಂತಹ ಗೆಸ್ಟ್ಗಳು ಇಬ್ರು ಯಾರಿದ್ದಾರೆ, ರಾಣಿ ಮತ್ತೆ ಕಾವೇರಿ ಅವರು ನಮ್ಮ ರಕ್ಷಿತ್ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಮೊದಲು ಮನೆ ತೋರಿಸೋದಕ್ಕೆ ಕರ್ಕೊಂಡು ಹೋಗೋದು ಕಿಚನ್ ಏರಿಯಾ ತೋರಿಸ್ತಾರೆ. ನೋಡಿ ಇಲ್ಲೇ ನಮ್ದು ದಿನ ಸ್ಟಾರ್ಟ್ ಆಗೋದು ಅಂತ ಹೇಳ್ಬಿಟ್ಟು ಕಿಚನ್ ತೋರಿಸ್ತಾರೆ. ಮತ್ತೆ ಗಲಾಟೆಗಳೆಲ್ಲ ತುಂಬಾ ಇಲ್ಲೇ ಜಾಸ್ತಿ ಆಗೋದು, ತುಂಬಾ ಜನ ಯಾವಾಗ್ಲೂ ನಾವು ಇಲ್ಲೇ ಇರ್ತೀವಿ ಅಂತಾರೆ. ಆಗ ಕಾವೇರಿ ಅವರು ಏನು ಅಷ್ಟು ತಿಂತೀರಾ ನೀವು ಯಾವಾಗ್ಲೂ ಅಂತ ಕಾಲು ಎಳಿತಾರೆ. ಮತ್ತೆ ಸ್ಟೋರ್ ರೂಮ್ ತೋರಿಸ್ತಾರೆ, ಅದ್ರ ಪಕ್ಕದಲ್ಲಿರುವಂತಹ ಕನ್ವೆನ್ಷನ್ ರೂಮ್ ತೋರಿಸ್ತಾರೆ. ಅಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ. ನೋಡಿ ನಾವೇನಾದ್ರೂ ಬಿಗ್ ಬಾಸ್ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದೇ ಮಾತನಾಡೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಆ ಬೆಡ್ರೂಮ್ ಅಲ್ಲಿ ಇದು ಜಂಟಿಗಳ ರೂಮು, ಅದು ಕಾಣಿಸ್ತಿದ್ರಲ್ವಾ ಎಲ್ಲೋ ಬೆಡ್, ಅದು ಬಂದ್ಬಿಟ್ಟು ಒಂಟಿ ರೂಮ್ ಅಂತ ಹೇಳ್ತಾರೆ. ಆ ಒಂದು ರೂಮ್ ಅಲ್ಲಿ ಗಿಲ್ಲಿ ಬೆಡ್ ಮೇಲೆ ತುಂಬಾ ಬಟ್ಟೆಗಳು ಚಿತ್ರ ಬಿದ್ರವಾಗಿ ಬಿದ್ದಿರುತ್ತೆ. ನೋಡಿ ಇದು ಗಿಲ್ಲಿ ಬೆಡ್, ಇದನ್ನ ಜಸ್ಟ್ ಇಗ್ನೋರ್ ಮಾಡಿ ಅಂತ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಒಂಟಿ ರೂಮ್ಗೆ ಹೋಗೋಣ ಅಂತ ಹೇಳಿದ್ರೆ ಅವರು ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಿವಿಂಗ್ ಏರಿಯಾ, ಡೈನಿಂಗ್ ಟೇಬಲ್ ನೋಡ್ಸಾದ್ಮೇಲೆ ವಾಶ್ರೂಮ್ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಟೈಮಲ್ಲಿ ಆ ಟಿವಿ ತೋರಿಸ್ಬಿಟ್ಟು ಸುದೀಪ್ ಸರ್ ನಮ್ಗೆ ಅಲ್ಲೇ ಬರೋದು, ಏನಾದ್ರು ಚಟುಪುಟಿಕೆ ಅಂತಾರೆ. ಚಟುಪುಟಿಕೆ ಅಂದಿದ ತಕ್ಷಣ ನಮ್ಮ ಗಿಲ್ಲಿ ಅವ್ರು ಏನಂದಿದ್ದು ಅಂತ ಬಂದಿರುವಂತಹ ಗೆಸ್ಟ್ ಕಾವೇರಿ ಅವರು ಚಟುಪುಟಿಕೆ ಅಂತ ಎಲ್ಲರೂ ಸರಿ ನಗೀತಾರೆ. ಅದಾದ್ಮೇಲೆ ವಾಶ್ರೂಮ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಇನ್ನೇನು ವಾಶ್ರೂಮು ಪರಿಚಯ ಮಾಡ್ಕೊಳ್ಳುವಾಗ ನಮ್ಮ ಗಿಲ್ಲಿ ಎಂಟ್ರ್ ಆಗಿಬಿಟ್ಟು ತೋರಿಸು ಆ ರೂಮಲ್ಲಿ ಏನಿದೆ, ಆ ಕಬೋರ್ಡಲ್ಲಿ ನಾವೆಂದ ಏನು ಮಾಡ್ತೀವಿ ಪ್ರತಿಯೊಂದು ಹೇಳು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಫಂಡ್ ಜನರೇಟ್ ಆಗುತ್ತೆ. ಮತ್ತೆ ಆಚೆಗೆ ಬಂದು ಡೈರೆಕ್ಟ್ ಆಗಿ ಸ್ವಿಮ್ಮಿಂಗ್ ಪೂಲ್ ಅಂತ ಕರ್ಕೊಂಡು ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲ್ ತೋರಿಸೋದಕ್ಕೆ ಮನೆಯೆಲ್ಲ ತೋರಿಸಿದ ಮೇಲೆ ಲಿವಿಂಗ್ ಏರಿಯಾದಲ್ಲಿರುವಂತಹ ಸೋಫಾ ಮೇಲೆ ಎಲ್ಲರೂ ಕೂತ್ಕೊಂತಾರೆ. ಆ ಸೀರಿಯಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರೋಮೋ ಹಾಕ್ತಾರೆ. ಪ್ರೋಮೋ ತುಂಬಾ ಚೆನ್ನಾಗಿರುತ್ತೆ, ಒಂದು ಸೆಂಟಿಮೆಂಟು. ಅಮ್ಮ ಜೈಲಲ್ಲಿ ಇರ್ತಾರೆ, ಮಗು ಆಚೆ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸೀರಿಯಲ್. ಅದ್ರ ತಕ್ಕನಂಗೆ ಅಲ್ಲಿ ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಆ ಸೀರಿಯಲ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಸೊ ಆಗ ಗಿಲ್ಲಿ ಅವರು ಮಗು ತುಂಬಾ ಚೆನ್ನಾಗಿ ಮಾಡಿದೆ, ಎಷ್ಟು ವರ್ಷ ಪುಟ್ಟಿ ನಿನ್ಗೆ ಅಂತ ಕೇಳ್ತಾರೆ. ಸೊ ಅವಾಗ ನನ್ಗೆ 8 ವರ್ಷ ಅಂತಾರೆ. ಪಕ್ಕದಲ್ಲಿರುವಂತಹ ಕಾವೇರಿ ಅವರು ಇವತ್ತು ಇವಳು ಬರ್ತ್ಡೇ ಕೂಡ ಹೌದು ಅಂತಾರೆ. ಆಗ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಆ ಹುಡುಗಿಗೆ ತುಂಬಾ ಚೆನ್ನಾಗಿ ವಿಶ್ ಮಾಡ್ತಾರೆ, ಹ್ಯಾಪಿ ಬರ್ತ್ಡೇ ಅಂತ. ಅಶ್ವಿನಿ ಅವರು ಆ ಹುಡುಗಿನ ಹತ್ರ ಕರೆದ್ಬಿಟ್ಟು ವಿಶ್ ಮಾಡ್ತಾರೆ. ಅವಾಗ ಆ ಹುಡುಗಿ ಅವರ ಕಾಲಿಗೆ ಬೀಳ್ತಾರೆ. ಆಗ ಆ ಮೂಮೆಂಟ್ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ. ರಘು ಇದ್ಕೊಂಡು ಈ ಹುಡುಗಿ 8 ವರ್ಷ ಅಂತಾಳೆ, ಎಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಾಳಲ್ವಾ ಅಂತ ಮನೆಯವ್ರಿಗೆಲ್ಲ ಹೇಳ್ತಾರೆ. ಆಗ ಗಿಲ್ಲಿ ಅವರು ಇನ್ನೇನು ಇಷ್ಟು ಉದ್ದ ಇದ್ದಾಳೆ 8 ವರ್ಷಕ್ಕೆ, ಇನ್ನೊಂದು 2 ತಿಂಗಳಾದ್ರೆ ನಮ್ಮ ರಕ್ಷಿತಾಗಿಂತ ಹೈಟ್ ಆಗಿಬಿಡ್ತಾಳೆ, ಇಬ್ರು ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂತ ಅವರ ಹೈಟ್ನ ಕಂಪ್ಯಾರಿಸನ್ ಮಾಡ್ತಾರೆ. ನೆಕ್ಸ್ಟ್ 3 ತಿಂಗಳಾದ್ಮೇಲೆ ನಮ್ಮ ರಕ್ಷಿತನ ನಿಮ್ಮ ಸೀರಿಯಲ್ ಅಲ್ಲಿ ರಾಣಿ ಕ್ಯಾರೆಕ್ಟರ್ಗೆ ರಿಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ಹೇಳಿದಾಗ ಆ ಚಿಕ್ಕ ಹುಡುಗಿ ಇಲ್ಲ ನಾನೇ ಫಿಕ್ಸು ಅಂತ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಆಲ್ಮೋಸ್ಟ್ ಈ ಒಂದು ಸಿಚುವೇಶನ್ ನೋಡಿ ಅವಾಗ ಬಂದಿರುವಂತಹ ಗೆಸ್ಟ್ಗಳಿಗೆ, ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಂದು ರ್ಯಾಪೋ ಕನೆಕ್ಟ್ ಆಗಿರುತ್ತೆ. ಸೀರಿಯಲ್ ಪ್ರೊಮೋ ತುಂಬಾ ಚೆನ್ನಾಗಿದೆ ಅಂತ ಇನ್ನೊಂದ್ಸಲ ಹಾಕ್ಸ್ಕೊಂಡು ನೋಡ್ತಾರೆ. ಮತ್ತೆ ಅದ್ರ ಬಗ್ಗೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಹೋಗ್ಲಿಕ್ಕೆ ಮಾತಾಡ್ತಾರೆ. ಈ ಒಂದು ಸೀನ್ ಕಟ್ ಆದ್ಮೇಲೆ ಬಂದಿರುವಂತಹ ರಾಣಿ ಇದೆಯಲ್ವಾ, ಸೊ ಆ ಹುಡುಗಿ ರಿಯಲ್ ಹೆಸರು ಬಂದ್ಬಿಟ್ಟು ದಾನ್ವಿ ಅಂತ.
ಆ ಹುಡುಗಿ ನಾನು ನಿಮಗೆಲ್ಲ ಒಂದು ಕ್ವಶನ್ ಕೇಳ ಅಂತ ಹೇಳ್ಬಿಟ್ಟು ಆ ಟಿವಿ ಹತ್ರ ಹೋಗಿ ನಿಂತ್ಕೊಂತಾಳೆ. ಆ ಕ್ವಶನ್ ಏನು ಅಂತ ಹೇಳಿದ್ರೆ ಲೈಕ್ ಒಂಥರ ಫನ್ ರೀತಿ ಹೋಗುತ್ತೆ. ಒಬ್ಬ ತಂದೆ ತಾಯಿ ಮಗಳು 3 ಜನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಸಾಕಿರುವಂಥ ಒಂದು ಪಕ್ಷಿ ಅವ್ರ ಮೇಲೆ ಎರಡಕ್ಕೆ ಹೋಗ್ಬಿಟ್ಟಿರುತ್ತೆ. ಅದು ಯಾರ ಮೇಲೆ ಬೀಳ್ತಾರೆ, ಸೊ ನೀವು ಹೇಳಿ ಅಂತ ಕ್ವಶನ್ ಕೇಳ್ತಾರೆ. ಸೊ ಅಲ್ಲಿ ಧನುಷ್ ಅವರು, ನಮ್ಮ ಕಾವ್ಯ ಅವರು, ಗಿಲ್ಲಿ ಅವರು, ರಕ್ಷಿತ್ ಅವರು ತುಂಬ ಹೊತ್ತು ಟ್ರೈ ಮಾಡ್ತಾರೆ. ಅವ್ರಿಗೆ ಆನ್ಸರ್ ಹೇಳೋದಕ್ಕೆ ಬರಲ್ಲ. ಮತ್ತೆ ಆನ್ಸರ್ ಹೇಳೋಬಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಆ ಪಕ್ಷಿ ಡೈಪರ್ ಹಾಕಿರುತ್ತೆ, ಅದಕ್ಕೆ ಯಾರ ಮೇಲೇನೂ ಬೀಳಲ್ಲ ಅಂತಾರೆ. ಆಗ ಪ್ರತಿಯೊಬ್ಬರು ಮಕ್ಕಳು ನೋಡ್ಕೊಂಡು ಶಾಕ್ ಆಗ್ತಾರೆ. ಮತ್ತೆ ಗಿಲ್ಲಿ ಅವರು ನಾನೊಂದು ಕೇಳ ಅಂತಾರೆ. ಸೊ ಕೇಳೆ ಅಂತ ಹೇಳಿದಾಗ ಒಂದು ಕೆರೆ ಇರುತ್ತೆ, ಕೆರೆ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಮರ ಮೇಲೆಯಿಂದ ಒಂದು ಹುಂಜ ಮೊಟ್ಟೆ ಇರುತ್ತೆ, ಅದು ಕೆಳಗಡೆ ಬೀಳುತ್ತಾ ನೀರಲ್ಲಿ ಬೀಳುತ್ತಾ ಅಂತಾರೆ. ಅಲ್ಲಿ ಬಂದಿರುವಂತಹ ಗೆಸ್ಟ್ ಇರ್ತಾರಲ್ವಾ ಕಾವೇರಿ ಅವರು, ಹುಂಜ ಎಲ್ಲಿ ಮೊಟ್ಟೆ ಇಡುತ್ತೆ ಅಂತ ಹೇಳ್ತಾರೆ. ಧನುಷ್ ಅವರು ಹೋಯ್ತು ಬಿಡು ನೀನು ಕ್ವಶನ್ ಹೇಳಕ್ಕೋ ಮುಂಚೆನೇ ಕಂಪ್ಲೀಟ್ ಮಾಡೋಕ್ಕೋ ಮುಂಚೆನೇ ಆನ್ಸರ್ ಹೇಳ್ತಿದ್ದಾರಲ್ಲ ಅಂತ. ಗಿಲ್ಲಿ ಅವ್ರು ಇನ್ನೊಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಕಂಪ್ಲೀಟ್ ಮಾಡಿರೋದಿಲ್ಲ, ಬಟ್ ಆನ್ಸರ್ ಮಾತ್ರ ಹೇಳ್ಬಿಡ್ತಾರೆ ಅವರು. ಮತ್ತೆ ಧನುಷ್ ಅವರು ಮತ್ತೆ ಬಂದಿರುವಂಥ ಗೆಸ್ಟು ನೀನು ಕ್ವಶನ್ ರಾಂಗ ಕೇಳ್ತಿದ್ಯಾ ಅಂತ ಹೇಳಿದಾಗ ಗಿಲ್ಲಿ ಅವರು, ನಾನು ಆಚೆ ಇದ್ದಾಗ ಈ ಥರ ಕ್ವಶನ್ಸ್ ತುಂಬಾನೇ ಕೇಳ್ತಿದ್ದೆ, ಇವಾಗ ನನ್ಗೆ ಯಾವ್ದು ನೆನಪಾಗ್ತಿಲ್ಲ ಅಂತಾರೆ. ಇದೆಲ್ಲ ಆದಮೇಲೆ ಆ ಚಿಕ್ಕ ಹುಡುಗಿ ಇರ್ತಾಳಲ್ವಾ, ಆ ಹುಡುಗಿ ಆ ಪ್ರೋಮೋದಲ್ಲಿ ಬಿಟ್ಟಿರುವಂತಹ ಸೀರಿಯಲ್ಗೆ ಸಂಬಂಧಪಟ್ಟಿರುವಂತಹ ಹಾಡು ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿ ತುಂಬಾ ಚೆನ್ನಾಗಿ ಹೋಗ್ಲಿ ಕೊಂಡಾಡ್ತಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬಂದಿರುವಂತಹ ಗೆಸ್ಟ್ಗಳ ಜೊತೆ ಇರುವಂತಹ ಸ್ಪರ್ಧಿಗಳು ಈ ರೀತಿ ಒಂದು ಕಾಲನ ಕಳೀತಾ ಇದ್ದಾರೆ. ಮತ್ತೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಆ ಚಿಕ್ಕ ಮಗು ಬಂದಿರ್ತಾಳಲ್ವಾ ರಾಣಿ ಅಂತ, ಆ ಹುಡುಗಿ ರಕ್ಷಿತ್ ಅವ್ರನ್ನ, ಅಕ್ಕ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ, ಮೊದಲಿಗೂ ಇವಾಗಿರೋ ಮಾತಾಡ್ತಿರೋ ಕನ್ನಡಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಕಲ್ತ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಿಗ್ತೀನಿ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇದೀರಿ ಹೋಗೋ ಮುಂಚೆ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿದ್ರೆ ಹೋಗ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.